ರಾಯಭಾಗ ತಹಶೀಲ್ದಾರರಿಗೆ ಅವಮಾನ, ರೈತ ಸಂಘದ ಮುಖಂಡನ ವಿರುದ್ಧ ಪೊಲೀಸ್ ದೂರು ದಾಖಲು. ರಾಯಭಾಗ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ತಾಲೂಕು ದಂಡಾಧಿಕಾರಿಗಳ ಬಗ್ಗೆ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಮೇಲೆ ರೈತ ಸಂಘದ ಮುಖಂಡನ ವಿರುದ್ಧ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಘಟನೆಯ ಹಿನ್ನೆಲೆ: ದಿನಾಂಕ ಜನವರಿ 12, 2026 ರಂದು ಅಪರಾಹ್ನ ಸುಮಾರು 4:30 ರಾಯಭಾಗ ಪಟ್ಟಣದ ಹನುಮಾನ ಮಂದಿರದ ಸಮೀಪವಿರುವ ಝಂಡಾಕಟ್ಟಿ ಹತ್ತಿರ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತ ಸಂಘದ ವತಿಯಿಂದ ರಸ್ತೆ ತಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ತಹಶೀಲ್ದಾರ್ ಮಹಾದೇವ್ ಸನಮೂರಿ ಕಾಸ್ ಅವರು ಭುಜದ ಶಸ್ತ್ರಚಿಕಿತ್ಸೆಯ ಹೊಲಿಗೆ ತೆಗೆಸಿಕೊಳ್ಳಲು ವೈದ್ಯರ ಬಳಿ ತೆರಳಿದ್ದರು. ಅವರ ಅನುಪಸ್ಥಿತಿಯಲ್ಲಿ ಮನವಿ ಸ್ವೀಕರಿಸಲು ತಾಲೂಕು ಶಿರಸ್ತೆದಾರರಾದ ಪಿಎಸ್ ಮಂಗಸುಳಿ ಅವರನ್ನು ಪ್ರತಿನಿಧಿಯಾಗಿ ಕಳುಹಿಸಿಕೊಡಲಾಗಿತ್ತು. ನಿಂದನೆ ಮತ್ತು ಆಕ್ಷೇಪಾರ್ಹ ವರ್ತನೆ: ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರರೇ ಬರಬೇಕೆಂದು ಪಟ್ಟು ಹಿಡಿದ ಕಂಕನವಾಡಿಯ ಜಂಗಾಲಿ ತೋಟದ ನಿವಾಸಿ ಕಲಗೌಡ ಶಿವರಾಯಿ ಬಿರಾದರ್ ಪಾಟೀಲ್ ಪೊಲೀಸ್ ಅಧಿಕಾರಿಗಳು ಹಾಗೂ ಶಿರಸ್ತೆದಾರರು ಎಷ್ಟೇ ಮನವೊಲಿಸಿದರೂ ಕೇಳದೆ ದಂಡಾಧಿಕಾರಿಗಳ ವಿರುದ್ಧ ಅತ್ಯಂತ ತುಚ್ಛ ಭಾಷೆ ಬಳಸಿದ್ದಾನೆ. ಎಲ್ಲಿದ್ದಾನೆ ನಾಲಾಯಕ ತಹಸೀಲ್ದಾರ್, ರೈತರ ಬಗ್ಗೆ ಖಬರಿಲ್ಲ ತಹಸೀಲ್ದಾರ್ಗೆ ಎಂದು ಸಾರ್ವಜನಿಕವಾಗಿ ನಿಂದಿಸಿದ್ದಲ್ಲದೆ ತಹಶೀಲ್ದಾರ್ ಹುದ್ದೆಯ ಗೌರವಕ್ಕೆ ಧಕ್ಕೆ ತಂದಿದ್ದಾನೆ ಎನ್ನಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಈ ನಿಂದನೆಯ ದೃಶ್ಯಗಳು ಕೇವಲ ಪ್ರತಿಭಟನಾ ಸ್ಥಳಕ್ಕಷ್ಟೇ ಸೀಮಿತವಾಗದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವೈರಲ್ ಆಗಿವೆ. ಇದರಿಂದ ಕಂದಾಯ ಇಲಾಖೆಯ ಗೌರವಕ್ಕೆ ಹಾಗೂ ಸಾರ್ವಜನಿಕ ಸೇವಕರ ಪ್ರತಿಷ್ಠೆಗೆ ಗಂಭೀರ ಹಾನಿ ಉಂಟಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕಾನೂನು ಕ್ರಮಕ್ಕೆ ಆಗ್ರಹ: ಸಾರ್ವಜನಿಕ ಸೇವಕನ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾನಹಾನಿ ಮಾಡಿದ ಆರೋಪದ ಮೇಲೆ ಕಲಗೌಡ ಬಿರಾದರ್ ಪಾಟೀಲ್ ಹಾಗೂ ಇದಕ್ಕೆ ಪ್ರಚೋದನೆ ನೀಡಿದ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕು ದಂಡಾಧಿಕಾರಿಗಳು ರಾಯಭಾಗ ಸಿಪಿಐ ಅವರಿಗೆ ದೂರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದು ತಕ್ಷಣವೇ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸದರಿ ಸಾರ್ವಜನಿಕ ಸ್ಥಳದ ವಿಡಿಯೋ ಆಡಿಯೋ ಕ್ಲಿಪ್ ಅನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಸದರಿ ವ್ಯಕ್ತಿಯನ್ನು ಹಾಗೂ ಅವರನ್ನು ಪ್ರಚೋದಿಸಿದ ಇತರ ವ್ಯಕ್ತಿಗಳ ವಿರುದ್ಧ ಕಾನೂನಿನಲ್ಲಿ ಅನ್ವಯವಾಗುವ ಕಾನೂನು ಹಾಗೂ ವಿಧಿಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲ, ಒಳ್ಳೆ ಪ್ರತಿಭಟನೆ ಆಗಿದೆ. ಇದೇ ತಿಂಗಳ 12ನೇ ತಾರೀಕಿನಂದು ರೈತ ಸಂಘಟನೆಯಿಂದ ಕೆಲವೊಂದು ಲೀಡರ್ಸು ಮತ್ತು ಕೆಲವೊಂದು ಜನರನ್ನು ಕರ್ಕೊಂಡು ನಮ್ಮ ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ವಿ. ಕಾರಣ ಏನಂದರೆ, ರೈಲ್ವೆ ಇದು ಅರಣ್ಯ ಏನು ಜಮೀನಿದೆ ಅಲ್ಲಿ ಅವರು ಪೈಪ್ಲೈನ್ ಹಾಸ್ಕೊಂಡು ಹೋಗೋರಿದ್ರು. ಸೊ ಅದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಅದನ್ನು ನಾವು ಅರಣ್ಯ ಇಲಾಖೆಯವರು ಕೂಡ ನಾಳೆ ನೆಕ್ಸ್ಟ್ ಡೇ ಅವರಿಗೆ ನಾವು ಮಾತಾಡಿಕೊಂಡು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅವರು ತಿಳಿ ಕೂಡ ಹೇಳಿದ್ದೀವಿ. ಆದರೂ ಅವರು ನಮ್ಮ ಏನು ಕಚೇರಿ ಇತ್ತು ಅದನ್ನು ಕೀಲಿ ಹಾಕೋದು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೂಡ ಮಾಡಿದ್ರು. ಅದನ್ನು ನಾವು ರೈತರು ಅಂತೇಳಿ ಅವರಿಗೆ ಮನವೊಲಿಸಿ ಅದು ಏನೂ ಕ್ರಮ ಕೈಗೊಳ್ಳಲಿಲ್ಲ. ಯಾಕಂದರೆ ಪ್ರತಿಭಟನೆ ಮಾಡಬೇಕಂದ್ರೆ ಅವ್ರನ್ನ ಪೂರ್ವಾನುಮತಿ ತೆಗೆದುಕೊಳ್ಬೇಕು. ಅದೇನೂ ಇಲ್ಲಾರ್ದೇ ನಮ್ಮ ಕಚೇರಿಯಿಂದ ಬಂದ್ ಮಾಡಿದ್ರು. ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಅಲ್ಲಿ ನಾವು ತಿಳಿ ಹೇಳಿ ಕಳಿಸಿದ್ದೀವಿ. ನಂದು ಸರ್ಜರಿ ಆಗಿತ್ತು, ಹೀಗಾಗಿ ನಾನು ಮಾನ್ಯ AC ಸರ್ ಕಡೆ ನಾನು ಪರ್ಮಿಷನ್ ತೊಗೊಂಡು ಸಾಯಂಕಾಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವರು ಅಲ್ಲಿಂದ ಅವರು ಒಪ್ಪಲಿಲ್ಲ, ಜೆಂಡಾಕಟ್ಟಿ ಹತ್ರ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಶಿರಸ್ತಾರನು ಹೋಗಿದ್ದರು, ಹೋಗಿದ್ದರು. ಅವ್ರು ತಹಶೀಲ್ದಾರೇ ಬರಬೇಕು,
ಹಂಗಿಂಗೆ ಅವರಿಗೆ ಒತ್ತಾಯ ಮಾಡಿದರು. ಅವರು ತಿಳಿ ಹೇಳಿದರೂ ಕೂಡ ಅವರು ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರಿಗೆ ಬೈದರು. ಇದು ಬರೀ ನನಗೆ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ಅದು ತಹಶೀಲ್ದಾರ್ ಏನು ಪೋಸ್ಟ್ ಇದೆ ಅದಕ್ಕೂ ಅವರು ಆಹ್ವಾನ ಮಾಡಿದ್ದಾರೆ. ಯಾಕಂದರೆ ತಹಶೀಲ್ದಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ತಾಲೂಕಿನಲ್ಲಿ. ಸೊ ಆ ಒಂದು ಪೋಸ್ಟಿಗೆ ಅವಮಾನ ಮಾಡಿದ್ದಾರೆ. ರೈತರು ಅಂಥೇಳಿ ನಾವು ಬಾಯಿ ಬಂದಂತೆ ಮಾತಾಡ್ಬಾರ್ದು. ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ. ಈಗ ಅಂಥೇಳಿ ಯಾವುದೋ ಒಂದು ಸರ್ಕಾರಿ ನೌಕರಿಗೆ, ಸರ್ಕಾರಿ ಅಧಿಕಾರಿಗೆ ನಾವು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ನಮ್ಮ ಸರ್ಕಾರಿ ನೌಕರರು ಎಲ್ಲ ಇಲಾಖೆಗಳಿಂದ ಎಲ್ಲ ಬೇರೆ ಬೇರೆ ಏನು ಸಂಘಟನೆಗಳು ಬಂದು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಬಂದು ಇವತ್ತು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ FIR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಸರ್ ಎಷ್ಟು ಜನರ ಮೇಲೆ ಕೊಟ್ಟರು ಸರ್? ಒಬ್ಬರೇ ಇದ್ದಾರೆ, ಒಬ್ಬರು ಇದು ಮಾಡಿದ್ದಾರೆ, ಮಾತಾಡಿದವರು ಒಬ್ಬರೇ ಇವತ್ತು ಅವಾಚ್ಯವಾಗಿ ಮಾತಾಡಿದ್ರು ಒಬ್ಬರು. ನಾನು ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಅದು ಆ ಫಿರ್ಯಾದಿಯಲ್ಲಿರುವ ಅಂಶಗಳ ಆಧಾರದ ಮೇಲೆ, ಫಿರ್ಯಾದಿಯಲ್ಲಿರುವ ಅಪರಾಧಗಳ ಆಧಾರದ ಮೇಲೆ ಸೂಕ್ತವಾದ ಕಾನೂನುಗಳನ್ನು ಅಳವಡಿಸಿಕೊಂಡು ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.